ಹರೇ ರಾಮ. ವಂದೇ ಗೋಮಾತರಂ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. गावो में पुरतः संतो गावो में संतु पृष्ठतः गावो में हृदये नित्यं गवां मध्ये वसाम्यहम्. ಮೊತ್ತ ಮೊದಲು ಎಲ್ಲ ದೇವತೆಗಳನ್ನು ತನ್ನಲ್ಲಿ ನೆಲೆಗೊಳಿಸಿಕೊಂಡಿರುವ ಪೂಜನೀಯ ಗೋಮಾತೆಯನ್ನು ಪುಣ್ಯಕೋಟಿಯನ್ನು ಸ್ಮರಿಸಿ ಆಕೆಯ ವಂಶದ ಸಂರಕ್ಷಣೆಗೆ ಆಕೆಯೇ ನಮಗೆ ಅನುಗ್ರಹ ಮಾಡಬೇಕು, ಶಕ್ತಿ ಕೊಡಬೇಕು. ಆ ರೀತಿಯಲ್ಲಿ ಆ ಗೋ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಸುತ್ತ ಹಚ್ಚ ಹಸಿರು ತೋಟ, ಶಿವಮೊಗ್ಗದ ವಾತಾವರಣ ಇಲ್ಲ, ಇಲ್ಲಿ ಪಕ್ಕ ಹಳ್ಳಿಯ ವಾತಾವರಣ ಇದೆ. ಉಸಿರಾಡ್ಬೋದು. ನೀವು ಪೇಟೆ ಒಳಗಡೆ ಹೋದರೆ ಉಸಿರಾಡೋಕ್ಕಾಗೋದಿಲ್ಲ ಸಮಾಧಾನವಾಗಿ. ಉಸಿರಾಡಿದ್ರು ಕೂಡ ನೀವು ವಿಷವನ್ನು ಉಸಿರಾಡಬೇಕಾಗತ್ತೆ. ಆದರೆ ಶುದ್ಧ ಗಾಳಿ, ಹಚ್ಚ ಹಸಿರು, ಕಣ್ಣಿಗೂ ತಂಪು, ಶ್ವಾಸಕೋಶಕ್ಕೂ ಹಿತ, ಹೃದಯಕ್ಕೂ ಹಿತ ಅಂತ ಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಸರಳವಾದ ಕಾರ್ಯಕ್ರಮ, ಆದರೆ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ. ದೇಶದ, ಪ್ರಪಂಚದ ಭವಿಷ್ಯತ್ತು ಈ ಕಾರ್ಯಕ್ರಮದಲ್ಲಿ ಅಥವಾ ಇಂಥ ಕಾರ್ಯಕ್ರಮಗಳಲ್ಲಿ ಅಡಗಿದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಹೇಳ ಬಯಸ್ತೇವೆ. ಹಾಗಾಗಿ ನಾವು ಬರಬೇಕು ಅನ್ನೋ ಇಷ್ಟ ಇದ್ರೂ ಬರೋಕ್ಕಾಗತ್ತೋ ಇಲ್ವೋ ಅನ್ನೋ ಸಂದರ್ಭದಲ್ಲಿ ಇದ್ವು ನಾವು. ಆದರೆ ಗೋಮಾತೆ ನಮ್ಮನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದಾಳೆ, ನಿಮ್ಮೆಲ್ಲರ ಪ್ರೀತಿ ಇಲ್ಲಿಗೆ ಕರ್ಸ್ಕೊಂಡಿದೆ. ಈಶ್ವರಪ್ಪನವರ ಮನಃಶಕ್ತಿ ಅದು ನಮ್ಮನ್ನು ಇಲ್ಲಿಗೆ ಕರೆಸಿದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಗೋಶಾಲೆ ಹೆಸರು ತುಂಬ ಸುಂದರವಾಗಿದೆ, ವಿಶ್ವಬಂಧು ಗೋಶಾಲೆ. ನಿಜವಾದ ವಿಶ್ವಬಂಧು ಯಾರಾದರೂ ಇದ್ದರೆ ಅದು ಗೋಮಾತೆ ಮಾತ್ರ. ಅದು ಬೇರೆ ಯಾರೂ ಕೂಡ ವಿಶ್ವಬಂಧು ಅಲ್ಲ. ವಿಶ್ವ ಅನ್ನೋ ಶಬ್ದಕ್ಕೆ ಎಲ್ಲ ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ. ಯಾರು ಎಲ್ರಿಗೂ ಬಂಧು ಅಲ್ಲ. ತನ್ನ ಮಕ್ಕಳಿಗೆ, ತನ್ನ ಅಣ್ಣ ತಮ್ಮಂದರಿಗೆ ಅಥವಾ ತನ್ನ ಸೋದರ ಮಾವ ಇಂಥವರಿಗೆ ಮಾತ್ರ ಬಂಧುಗಳು ಹೊರತು ಎಲ್ರಿಗೂ ಬಂಧು ಅಂತ ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ. ಆದರೆ ಗೋಮಾತೆ ಮಾತ್ರ ಹಾಲು ಕೊಡುವಾಗ ಅದು ಕುಲ ನೋಡಿಲ್ಲ, ಗೋತ್ರ ನೋಡಿಲ್ಲ, ರೂಪ ನೋಡಿಲ್ಲ, ವಿದ್ಯೆ ನೋಡಿಲ್ಲ, ಹಣದ ಮುಖ ಅಂತೂ ನೋಡೇ ಇಲ್ಲ. ಹಾಲು ಕೊಟ್ಟಿದೆ, ಎಲ್ರಿಗೂ ಹಾಲು ಕೊಟ್ಟಿದೆ. ಹಾಗಾಗಿ ಅದು ತನ್ನ ಕೇವಲ ಒಂದು ಉಸಿರಾಟ ಮಾತ್ರದಿಂದಲೇ ಇಡೀ ಪ್ರಕೃತಿಗೆ ಉಪಕಾರ ಮಾಡುತ್ತೆ. ಅದು ಇಡೀ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾನೆ ಬದುಕಿರುತ್ತೆ ಅದು ಅಂತ. ಹಾಗಾಗಿ ವಿಶ್ವಬಂಧು ಅದು. ಈ ಪ್ರಪಂಚದ ಭವಿಷ್ಯತ್ತು ಎಲ್ಲಿವರೆಗೆ ಅಂದರೆ, ಎಲ್ಲಿವರೆಗೆ ಗೋವುಗಳಿಗೆ ಭವಿಷ್ಯತ್ತಿದೆಯೋ ಅಲ್ಲಿವರೆಗೆ ಪ್ರಪಂಚಕ್ಕೆ ಭವಿಷ್ಯತ್ತಿದೆ. ಒಂದು ವೇಳೆ ಗೋವುಗಳು ಮುಗಿದು ಹೋದರೆ ಪ್ರಪಂಚವೂ ಮುಗಿದು ಹೋಗುತ್ತೆ. ಯಾಕೆಂದರೆ ಈ ಸೃಷ್ಟಿಯ ಪ್ರತಿನಿಧಿ ಗೋವು. ಈ ಸೃಷ್ಟಿ ಏನಿದೆಯೋ ಅದೆಲ್ಲವೂ ಸಾರವತ್ತಾಗಿದ್ದರೆ ಎಲ್ಲರೂ ಒಂದು ಕಡೆಗೆ ಅದು ಗೋವಿನಲ್ಲಿ ಇರೋವಂಥದ್ದು. ಹಾಗಾಗಿ ನಿಜವಾದ ಅರ್ಥದ ವಿಶ್ವಬಂಧು. ತುಂಬ ಸುಂದರವಾದ ಹೆಸರನ್ನು ಈ ಒಂದು ಗೋಶಾಲೆಗೆ ಇಡಲಾಗಿದೆ. ನಮಗೊಂದು ಒಳ್ಳೆಯ ಯೋಗ, ಈ ಗೋಶಾಲೆಗೆ ಗೋವುಗಳನ್ನು ಕೊಡುವಂಥ ಒಂದು ಸದಾವಕಾಶ ನಮಗೆ. ನಿಮ್ಗೆ ಗೋ ಕೊಟ್ಟಿದ್ದೀವಿ ಅಂತ ಅನ್ನೋದಕ್ಕೆ ತುಂಬ ದೊಡ್ಡ ಮಾತಾಗುತ್ತೆ. ನಮಗೊಂದು ಅವಕಾಶ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಗೋವುಗಳನ್ನು ಕೊಡುವಂಥದ್ದು. ಗೋವರ್ಧನದಿಂದ ಗೋವರ್ಧನಕ್ಕೆ ಅಂತ, ಇದೆಲ್ಲ ನಮ್ಮ ಮಹಾನಂದಿ ಗೋಲೋಕದಿಂದ ಬಂದಿದ್ದಾವೆ ಗೋವುಗಳು. ಅಲ್ಲಿ ಗೋವರ್ಧನ ಗಿರಿಧಾರಿ ಸನ್ನಿಧಿ ಇರುವಂಥದ್ದು. ಈಗಾಗಲೇ ನಮ್ಮ ಕೃಷ್ಣ ಪ್ರಸಾದ್ ಹೇಳಿದ ಹಾಗೆ ಅದು ಗೋವರ್ಧನ, ಇದು ಗೋವರ್ಧನ ಟ್ರಸ್ಟ್ ಕಡೆಯಿಂದ ನಡೀತಾ ಇರ್ತಕ್ಕಂಥದ್ದು ಇದು ಕೂಡ. ಹಾಗಾಗಿ ಏನು ನಾವು ಕೊಟ್ಟಿದ್ದು ನೀವು ತಗೊಂಡಿದ್ದು ಅದೆಲ್ಲ ಏನೂ ಇಲ್ಲ. ಗೋವರ್ಧನನಿಂದ ಗೋವರ್ಧನನಿಗೆ ಅಂತ, ಅದು ಕೃಷ್ಣನೇ, ಇದು ಕೃಷ್ಣನೇ ಅಂತ. ಹಾಗಾಗಿ ಹಾಗೆ ಇದೊಂದು ಭಾವಿಸ್ತೇವೆ ನಾವು. ಮತ್ತೆ 25 ಏನೋ 250 ಕೂಡ ಅಂತ ಆಗಲಿ ಅಂತ ನಮ್ಮ ಅಪೇಕ್ಷೆ. ಕೂಡ ಮನಸ್ಸು ಕೂಡ ಅನುಕೂಲಗಳು ನಮಗಿದೆ ಖಂಡಿತವಾಗಿಯೂ. ಸಂಸ್ಥೆ ಬೆಳೆದು ನೀವು ಇನ್ನೂ ನೀವು ತಗೊಳ್ಳೋ ಥರ ಆಗಲಿ, ನಾವು ಕೊಡೋ ಥರ ಆಗಲಿ ಅನ್ನೋ ಅಪೇಕ್ಷೆ, ಅನ್ನೋ ಇಷ್ಟ ನಮ್ಮದು. ಯಾಕೆಂದ್ರೆ ನಾವು ಕೂಡ ಯಾರಾದರೂ ಯೋಗ್ಯರು ತಗೊಳ್ಳೋಂಥ ಹುಡುಕ್ತಾ ಇರ್ತೀವಿ. ಎಲ್ರಿಗೂ ಕೊಡೋಕ್ಕಾಗೋದಿಲ್ಲ ಗೋವುಗಳನ್ನು, ಕೇಳಿದವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ಯಾಕೆಂದರೆ
ಅವನು ಬಾಳಿಸ್ತಾನೋ ಇಲ್ವೋ ಗೊತ್ತಿಲ್ಲ ನೋಡಿ. ನಮ್ಮಲ್ಲಿ ಅದಕ್ಕೊಂದು ಅಂದ್ರೆ ಕಾನೂನುಬದ್ಧವಾದ ಕಾಗದ ಪತ್ರಗಳು ಮಾಡ್ಕೊಂಡು ಕೊಡುವಂಥ ಪದ್ಧತಿ ಹೊರಗೆ ಕೂಡ ಇದೆ. ಬೇರೆ ಕಡೆ ಕೊಡಬೇಕಾದ್ರೆ ಅವನು ಪರಭಾರೆ ಮಾಡೋ ಹಾಗಿಲ್ಲ ಅಂತ ಆ ನಿಯಮ ಇರುತ್ತೆ ಅಂತ. ಮಾಡೋ ಪ್ರಸಕ್ತಿ ಬಂದರೆ ನಮಗೆ ವಾಪಸ್ ಕೊಡು ನೀನು, ಬೇರೆಯವ್ರಿಗೆ ಕೊಡಬೇಡ ಅಂತ. ಯಾಕೆಂದ್ರೆ ಇಲ್ಲಾದರೂ ಅದು ಕಸಾಯಿಖಾನೆ ಸೇರಿದ್ರೆ ಆ ಪಾಪಕ್ಕೆ ನಾವು ಭಾಗಿಯಾಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ತುಂಬ ಆಲೋಚನೆ ಮಾಡಿ ಕೊಡುವಂಥದ್ದು ಅಂತ. ಇನ್ನು ಹೆಣ್ಣು ಕೊಡಬೇಕಾದ್ರೆ ಸುಲಭವಾಗಿ ಕೊಡ್ತೀರಾ ಅಂತ ಯಾರೋ ಒಂದು ಕೇಳಿದೊಂದು ಕೊಟ್ಬಿಡ್ತಾರೆ. ಹೆಣ್ಣು ಕೊಡ್ಬೇಕಾದ್ರೆ ನೀವು 10 ಸಾರಿ ಯೋಚನೆ ಮಾಡ್ತೀರಿ, 10 ಜನ ಹತ್ರ ಕೇಳ್ತೀರಿ, ಎಲ್ಲ ನೋಡ್ಕೊಂಡು ತಾನೇ ಹೆಣ್ಣು ಕೊಡೋದು ಅಂತ. ಹಾಗೆ ಗೋವುಗಳನ್ನ ಕೊಡೋದನ್ನು ಕೂಡ ಹೆಣ್ಣು ಕೊಟ್ಟ ಹಾಗೇನೆ, ಅದಕ್ಕಿಂತ ಏನು ಕಡಿಮೆ ಇಲ್ಲ. ನೀವು ಹೆಣ್ಣು ಕೊಡೋದಂದ್ರೆ ಮಗಳು ಕೊಡ್ತಾ ಇರ್ತೀರಿ ನೀವು, ಇದು ತಾಯಿ ಕೊಡೋದು ಅಂತ, ಮಗಳು ಕೊಡೋದಲ್ಲ. ಇದ್ರ ಜವಾಬ್ದಾರಿ ತುಂಬಾ ಇನ್ನೂ ಜಾಸ್ತಿ ಇದೆ. ಹಾಗಾಗಿ ಈ ವಿಶ್ವಬಂಧು ಗೋಶಾಲೆಗೂ ನಮಗೂ ಒಂದು ಬಾಂಧವ್ಯ ಬಂತು ನೋಡಿ. ಏನ್ ಬಾಂಧವ್ಯ ಅಂದ್ರೆ ಹೆಣ್ಣು ಕೊಟ್ಟ ಬಾಂಧವ್ಯ ತರನೇ ಬಾಂಧವ್ಯ ಇದು. ಹೆಣ್ಣು ಕೊಟ್ಟಾಗ ಒಂದು ಬಹಳ ಭದ್ರವಾದ ಬಾಂಧವ್ಯ ಬಂದ್ಬಿಡುತ್ತೆ. ಆಮೇಲೆ ನಂತರ ಅವ್ರು ಬೀಗರು ಅದು ಬೇರೆ ಆಗೋ ಹಾಗೆ ಬೀಗ ಹಾಕಿದಾಗೇನೆ ಬಾಂಧವ್ಯ ಅನ್ನೋದು ಅಂತ. ಹಾಗೆ ಇದು ಕೂಡ ನಮಗೆ ಅಂಥದ್ದೊಂದು ಬಾಂಧವ್ಯ ಇಲ್ಲಿ ಬಂತು. ಅದ್ರ ಅಪೇಕ್ಷೆ ಏನಂದ್ರೆ ನೀವು ಇನ್ನೂ ಜಾಸ್ತಿ ಕೇಳಿ ನಾವು ಅದನ್ನು ಕೊಡ್ತೀವಿ. ಮತ್ತು ನಮ್ಮಲ್ಲಿ ದೊಡ್ಡ ದೊಡ್ಡ ಗೋವುಗಳಿದೆ, ಅದನ್ನು ಕೂಡ ಕೊಡ್ಬೋದು. ಆದರೆ ಈ ಮಲೆನಾಡು ಗಿಡ್ಡ ಗೋವುಗಳು ತುಂಬಾ ಉತ್ಕೃಷ್ಟವಾಗಿರುವಂಥದ್ದು. ಈ ಮಣ್ಣು ಈ ಪ್ರಕೃತಿಗೆ ಸಂಬಂಧಪಟ್ಟಿರುವಂಥದ್ದು. ಇದ್ರ ಹೇಗೆ ಅಂದ್ರೆ ನಮಗೆ ತುಂಬಾ ಕಡಿಮೆ ನಿರ್ವಹಣೆ ವೆಚ್ಚ ಬರುವಂಥದ್ದು. ಮಲೆನಾಡು ಗಿಡ್ಡ ಗೋವುಗಳ ವೈಶಿಷ್ಟ್ಯ ಏನಂದ್ರೆ ಅವುಗಳಿಗೆ ತುಂಬಾ ಕಡಿಮೆ ಅಂದ್ರೆ ಅಡಿಗೆ ಮನೆ ಉಳಿಕೆ ಸಾಕು ಅಂತ ಹೇಳ್ತಾರೆ. ಎಲ್ಲ ಇನ್ನೊಂದು ವೈವಿಧ್ಯ ಇದೆ ಮಲೆನಾಡು ಗಿಡ್ಡದಲ್ಲೇ, ಕಾಸರಗೋಡು ಗಡ್ಡ ಅಂತ ಕರಿತೀವಿ ನಾವು ಅದನ್ನ. ಅಡಿಗೆ ಮನೆ ಉಳಿಕೆ ಸಾಕು ಅಂತ, ನೀವು ಅದಕ್ಕೆ ಅಂತ ನೀವು ₹1 ಕೂಡ ಹೆಚ್ಚುವರಿ ಇಡಬೇಕಾಗಿಲ್ಲ ಹಣನ ಅಂತ. ನಿಮ್ಮ ತಿಂಗಳ ಯೋಜನೆಯಲ್ಲಿ ₹1 ಕೂಡ ಇಡಬೇಕಾಗಿಲ್ಲ. ನಿಮ್ಮ ಮನೆ ಉಳಿಕೆ ಏನಿದೆ ಅದರಲ್ಲಿ ಗೋವುಗಳ ಜೀವನ ಆಗತ್ತೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ನಿರ್ವಹಣೆ ತುಂಬಾ ಸುಲಭ ಈ ಮಲೆನಾಡು ಗಿಡ್ಡ ಗೋವುಗಳದ್ದು. ಹಾಗಂತ ಅದು ಕೊಡೋದೇನು ಕಡಿಮೆ ಅಂತ ಅನ್ಕೊಳ್ಬೇಡಿ ನೀವು. ಹಾಲು ಅದು ಕೂಡ ತುಂಬಾ ಶ್ರೇಷ್ಠ ಇದೆ. ವೈಜ್ಞಾನಿಕ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಈ ಅನೇಕ ಅಂಶಗಳು, ಇದನ್ನು ವಿಸ್ತಾರ ಮಾಡಿದ್ರೆ ಸಮಯ ತಗೊಳ್ಳುತ್ತೆ. ತುಂಬಾ ಆರೋಗ್ಯಕ್ಕೆ ಬೇಕಾಗಿರುವಂಥ ಅಂಶಗಳು ಮಲೆನಾಡು ಗಿಡ್ಡ ಗೋವಿನ ಹಾಲಿನಲ್ಲಿ ಏನಿದೆಯೋ ಅಥವಾ ಮೂತ್ರದಲ್ಲಿ ಏನಿದೆಯೋ, ಗೋಮೂತ್ರದಲ್ಲಿ, ಅದು ನೀವು ಬೇರೆ ಯಾವ ತಳಿಲಿ ಕೂಡ ಕಾಣೋಕ್ಕಾಗೋದಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ನಮಗೆ ನಮ್ಮ ಗಿಡ್ಡ ಗೋವುಗಳ ಮಹತ್ವದ ಬಗ್ಗೆ ಗೊತ್ತಿಲ್ಲ. ಬಲಿಚಕ್ರವರ್ತಿ ವಾಮನನ್ನು ನೋಡಿದಾಗ ಆಗುತ್ತೆ ಇದು. ಏನು ಇಷ್ಟು ಇದಾನ ಅವನು, 3 ಅಡಿ ಕೇಳ್ತಾ ಇದ್ದಾನೆ, ಏನ್ ಬರುತ್ತೆ 3 ಅಡಿ ಅಂತ ಬಲಿ ಅಂದ್ಕೊಂಡಂತೆ ಅಂತ. 3 ಅಡಿಲಿ ಒಂದು ಪ್ರಪಂಚನೇ ಆಡದ ಅಂತ. ಹಾಗೆ ಈ ಮಲೆನಾಡು ಗಿಡ್ಡ ಗೋವುಗಳು ಕೂಡ ಅಂತ ತುಂಬಾ ಚಿಕ್ಕ ತಳಿ ಆದ್ರೂ ಕೂಡ ಇವುಗಳು ಕೊಡುವಂತ ಉತ್ಪನ್ನ ಇದೆಯಲ್ಲ ತುಂಬಾ ಮಹತ್ವದ್ದು. ಉದಾಹರಣೆಗೆ ಗೋಮೂತ್ರ ಇದೆ ನೋಡಿ, ಗೋಮೂತ್ರದ ರುಚಿಗೂ ಹಾಲಿನ ರುಚಿಗೂ ತುಂಬಾ ವ್ಯತ್ಯಾಸ ಇಲ್ಲ ಅಂತ. ನೀವು ಅದೇ ಕಾಂಕ್ರೇಜ್ ತಳಿ ಇರ್ಬೋದು, ಗೀರ್ ತಳಿ ಇರ್ಬೋದು, ನೀವು ಗೋಮೂತ್ರ ತಗೊಂಡ್ರೆ ಖಾರ ಇರುತ್ತೆ, ಅದು ತುಂಬಾ ತೀಕ್ಷ್ಣ ಇರುತ್ತೆ. ಅದು ಹಾಲು ಎಷ್ಟು ಸಿಹಿ ಇರುತ್ತೋ ಅಷ್ಟೇ ಖಾರ ಇರುತ್ತೆ, ಕುಡಿಯೋಕ್ಕಾಗಲ್ಲ ಅದನ್ನ, ಅಷ್ಟು ತೀಕ್ಷ್ಣ ಇರುತ್ತೆ ಅದು. ಆದ್ರೆ ನೀವು ಮಲೆನಾಡು ಗಿಡ್ಡದ ಗೋಮೂತ್ರ ಸೇವನೆ ಮಾಡಿದ್ರೆ ಹಾಲು ಕುಡಿದಾಗೆ ಕುಡಿಬೋದು, ಸಿಹಿ ಇರುತ್ತೆ ಅದು. ತುಂಬಾ ಉತ್ತಮವಾಗಿರುವಂಥ ತಳಿ ಇದು ಮಲೆನಾಡು ಗಿಡ್ಡ. ಅದನ್ನು ಕೊಡುವಂಥ ಅವಕಾಶ ಬಂದಿದೆ ನಮ್ಗೆ ಇಲ್ಲಿ. ಹಾಗಾಗಿ ಹೆಚ್ಚು ಕೊಡುವಂಥ ಯೋಗ ನಮಗೆ ಬರಲಿ. ಗೋಶಾಲೆ ಆ ತರಹ ವಿಶ್ವಬಂಧು ಗೋಶಾಲೆ ವಿಶ್ವದುದ್ದಗಲಕ್ಕೆ ಬೆಳೆಯುವಂತೆ ಆಗ್ಲಿ ಎಂಬುದಾಗಿ ನಾವು ಬಯಸ್ತೇವೆ. ಮತ್ತೆ ಇಲ್ಲಿ ಈ ಗೋಶಾಲೆ ಅಂದ್ರೆ ಅದು ಒಂದೇ, ಬೇರೆ ಇಲ್ಲ. ಈ ನಮ್ಮ ಗೋಶಾಲೆ ನಿಮ್ ಗೋಶಾಲೆ ಅಂತ ಬೇರೆ ಇಲ್ಲ. ಯಾಕೆ ಬೇರೆ ಇಲ್ಲ ಅಂದ್ರೆ ನಮ್ ಗೋವು ನಿಮ್ ಗೋವು ಅಂತ ಬೇರೆ ಇಲ್ಲ, ಎಲ್ಲ ಗೋವು ಒಂದೇನೆ, ಪೂಜ್ಯ, ಎಲ್ಲವೂ ಕೂಡ ಎಲ್ಲವೂ ತಾಯಿಗೆ ಸಮಾನ ಅಂತ. ಹಾಗಾಗಿ ಪಕ್ಕದ ಮನೆ ಗೋವು ಅಂತ ನೀವು ಭಕ್ತಿ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಪಕ್ಕದ ಮನೆ ಗೋವಲ್ಲೂ 33 ಕೋಟಿ ದೇವತೆಗಳಿದ್ದಾವೆ. ನಮ್ಮನೆ ಗೋವಲ್ಲಿ ಹೇಗಿದಾವೋ ಹಾಗೆ ಪಕ್ಕದ ಮನೆ ಗೋವಲ್ಲೂ ಕೂಡ 33 ಕೋಟಿ ದೇವತೆಗಳಿದ್ದಾವೆ. ಹಾಗಾಗಿ ಗೋವು ಅಂದ್ರೆ ಒಂದೇ. ನಮ್ಮನೆ ಸೂರ್ಯ ನಿಮ್ಮನೆ ಸೂರ್ಯ ಅಂತ ಬೇರೆ ಮಾಡೋಕ್ಕಾಗತ್ತಾ? ಒಂದೇ ಅಲ್ವಾ ಎಲ್ಲವೂ ಕೂಡ ಅಂತ. ಹಾಗೆ ಗೋವು ಕೂಡ ಅಂತ, ಗೋ ಶಬ್ದಕ್ಕೆ ಸೂರ್ಯಕಿರಣ ಅಂತ ಒಂದು ಅರ್ಥ ಇದೆ. ಹಾಗಾಗಿ ಹೇಗೆ ಸೂರ್ಯ ಎಲ್ಲರಿಗೂ ಒಂದೇನೋ ಗೋವು ಕೂಡ ಹಾಗೆ ಅಂತ. ಹಾಗಾಗಿ ನಮಗೆ ಈಗ ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಗೋಶಾಲೆಗಳು ಹೇಗೋ ಇದು ಕೂಡ ಹಾಗೇನೆ, ಏನು ವ್ಯತ್ಯಾಸ ಇಲ್ಲ. ಗೋವು ತಾನೇ ಇದು ಅಂತ. ಹಾಗಾಗಿ ನಾವೆಲ್ಲರೂ ಸೇರಿ ದುಡಿಬೇಕು, ನಾವೆಲ್ಲ ಸೇರಿ ಗೋವನ್ನ ರಕ್ಷಣೆ ಮಾಡಬೇಕು. ಅದನ್ನ ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ತೇವೆ. ಮತ್ತೆ ಇದ್ರ ಹಿಂದೆ ಈಶ್ವರಪ್ಪನವ್ರು ಇದ್ದಾರೆ. ಈಶ್ವರಪ್ಪನವರು ಅದೊಂದು ಶಕ್ತಿ, ಇದು ಅವರಿಗೆ ಒಂದು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇದೆ, ಅವರಿಗೆ ನಡೆಸೋಂಥ ಶಕ್ತಿ ಇದೆ, ಏನ್ ಬೇಕಾದ್ರೂ ಸಂಘಟನೆ ಮಾಡಿ ತರೋಂಥ ಶಕ್ತಿ ಅವರಿಗಿದೆ. ಜೊತೆಗೆ ಗೋವಿನಲ್ಲಿ ದೊಡ್ಡ ಭಕ್ತಿ ಇದೆ ಅವರಿಗೆ. ಇದು ತೋರಿಕೆ ಪ್ರೀತಿ ಅಲ್ಲ ಗೋವಿನ ವಿಷಯಕ್ಕೆ ಈಶ್ವರಪ್ಪನವರಿದ್ದು. ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಈಶ್ವರಪ್ಪನವರಿದ್ದು. ಅವ್ರ ಸ್ವರ ಗಟ್ಟಿ, ಅದು ಗೋವಿನ ವಿಷಯ ಬಂದ್ರೆ ಇದ್ದಕ್ಕಿದ್ದಾಗೆ ಬಹಳ ಗಟ್ಟಿ ಆಗ್ಬಿಡುತ್ತೆ ಆ ಸ್ವರ. ಅದು ನಾಲಿಗೆ ಹೋಗಿ ಖಡ್ಗ ಆಗ್ಬಿಡುತ್ತೆ ಅಂತ. ಅವ್ರು ಏನ್ ಹೇಳ್ತಾರೆ ಅಥವಾ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ, ಅಷ್ಟು
ಗೋವಿನ ಬಗ್ಗೆ ಒಂದು ಭಾವ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ. ಅವರಿಗೆ ಈ ಒಂದು ಸಂಕಲ್ಪ ಅವ್ರಿಗೆ ಬಂದಿರೋಂಥದ್ದು, ಈ ಗೋಸೇವೆಯ ಸಂಕಲ್ಪ ಬಂದಿರೋಂಥದ್ದು ಅದು ಈ ಊರಿನ ಯೋಗ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಇನ್ನು ತುಂಬ ದೊಡ್ಡ ಕೆಲಸ ನಡೆಯೋಕ್ಕೆ ಸಾಧ್ಯ ಇದೆ. ಅವ್ರು ನಿಂತ್ಕೊಂಡ್ರೆ ಇನ್ನು ದೊಡ್ಡ ಕೆಲಸ ದೊಡ್ಡ ಮಟ್ಟದಲ್ಲಿ ನಡೆಯೋಕ್ಕೆ ಸಾಧ್ಯ ಇದೆ. ನಡಿಲಿ, ನಾವು ಜೊತೆಲಿದ್ದೀವಿ ಈ ಕಾರ್ಯದಲ್ಲಿ ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೀವಿ. ಅವ್ರ ಶಕ್ತಿ ಹೇಗೆ ಅಂದರೆ, ಈ ವಾರ್ಷಿಕೋತ್ಸವಕ್ಕೆ ನಾವು ಬರಬೇಕು ಅಂತ ಅವ್ರ ಮನಸ್ಸಿಗೆ ಬಂದಿದೆ. ಅದು ಬರೋ ಹಾಗೆ ಮಾಡ್ತಾರೆ ಅವರು ಅಂತ. ಅದು ನಮ್ಮ ಇಷ್ಟದಲ್ಲಿ ಇಲ್ಲ ಅದು ಅಂತ. ಈಗ ನೋಡಿ, ಅವ್ರು ಇಲ್ಲಿಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹುಮತದ ಮೇಲೆ ನಡೆಯುವಂಥದ್ದು, ಈಶ್ವರಪ್ಪನವ್ರ ವ್ಯವಸ್ಥೆ ಸರ್ವಾನುಮತದ ಮೇಲೆ ನಡೆಯುವಂಥದ್ದು. ಸರ್ವಾನುಮತ ತೀರ್ಮಾನ ಮಾಡಿದ್ರು ನೋಡಿ ಇಲ್ಲಿ ಅಂತ, ವಾರ್ಷಿಕೋತ್ಸವಕ್ಕೆ ಬರಬೇಕು ಅಂತ. ಅದು ಅವರ ಈಶ್ವರಪ್ಪನವರ ಶಕ್ತಿ ಅಂತ. ಅಂಥವರು ಗೋಸಂಕುರ ಜೊತೆ ನಿಂತ್ಕೊಂಡ್ರೆ ತುಂಬ ಶುಭ ಸಮಾಜಕ್ಕೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಮತ್ತು ಇದು ತುಂಬ ಒಳ್ಳೆಯ ಯೋಜನೆ. ನೀವು 100 ರೂಪಾಯಿ ಸಂಗ್ರಹ ಮಾಡುವಂಥದ್ದು ನಿಜವಾಗ್ಲೂ ಒಳ್ಳೆಯ ಯೋಜನೆ. ಈ ಜೇನು ಹುಳದ ಉದಾಹರಣೆ ಕೊಡ್ಬೋದು. ಒಂದೊಂದು ಹೂವಿಂದಲೂ ಮಕರಂದ ಸಂಗ್ರಹ ಮಾಡುತ್ತೆ ಜೇನು ಹುಳು. ಆದರೆ ಯಾವ ಹೂವಿಗೂ ಭಾರ ಆಗಲ್ಲ, ಯಾವ ಹೂವಿಗೂ ಕಷ್ಟ ಆಗಲ್ಲ. ತಗೊಳ್ಳೋದು ಎಷ್ಟು, ಒಂದಿಷ್ಟೇ ತಾನೇ ತಗೊಳ್ಳೋದು, ಮಕರಂದ ಮಾತ್ರ ತಗೊಳ್ಳೋದು ಅಂತ. ಆದರೆ ಜೇನುಗೂಡಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಅಮೃತದಂಥ ಜೇನು ಸಂಗ್ರಹ ಆಗಿರುತ್ತೆ ದೊಡ್ಡ ಪ್ರಮಾಣದಲ್ಲಿ. ಅದನ್ನು ಮಾಧುಕರಿ ಅಂತ ನಮ್ಮ ಪರಂಪರೆ ಕರೆಯುತ್ತೆ. ಅಂದರೆ ವಿದ್ಯಾಭ್ಯಾಸ ಮಾಡೋ ಮಕ್ಕಳು ಮಾಧುಕರಿ ಮಾಡಬೇಕು ಅಂತ. ಮಾಧುಕರಿ ಮಾಡಬೇಕು ಅಂದ್ರೆ ಏನಂದರೆ, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು ಅಂತ. ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ವಾರಾನ್ನ ಅಂತಲೇ ಬೇರೆ ಬೇರೆ ಶಬ್ದಗಳನ್ನು ಕರಿತಾ ಇದ್ರು ಮೊದಲದ. ಅವ್ರು ಭಿಕ್ಷೆ ಬೇಡಬೇಕು, ಆಮೇಲೆ ತಂದು ಗುರುವಿಗೆ ಕೊಡ್ಬೇಕು. ಅದನ್ನು ಗುರು ಕೊಟ್ಟಿದ್ದನ್ನು ತಗೋಬೇಕು ಅನ್ನೋದು ಹಳೆ ಸಂಪ್ರದಾಯ, ಹಳೆ ಕ್ರಮ. ಯಾಕೆಂದರೆ ಹಾಗೆ ಭಿಕ್ಷೆ ಬೇಡಿದಾಗ ಅವನ ಅಭಿಮಾನ, ಅಹಂಕಾರ, ದರ್ಪ ಅದೆಲ್ಲ ಹೋಗುತ್ತೆ. ಮತ್ತು ಅವನಿಗೆ ಸಮಾಜದ ಕಷ್ಟ ನಷ್ಟ, ಬಡತನದ ಕಷ್ಟ ನಷ್ಟ ಅರ್ಥ ಆಗುತ್ತೆ ಅವನಿಗೆ ಅಂತ. ಆ ಕಾರಣಕ್ಕೆ ಇರುವಂಥದ್ದು. ಮತ್ತು ಸಮಾಜಕ್ಕೆ ಭಾರವೇ ಆಗಲ್ಲ. ವಿದ್ಯಾಭ್ಯಾಸ ಅನ್ನುವಂಥದ್ದು ಇವತ್ತು ತುಂಬ ಭಾರದ ಒಂದು ವ್ಯವಸ್ಥೆ ಆಗಿದೆ ಇವತ್ತು. ಅದು ಅವತ್ತಿನ ಕಾಲ ಹೇಗಿತ್ತು ಅಂದರೆ, ಯಾರಿಗೂ ಭಾರ ಇಲ್ಲ ಅಂತ, ಕೊಟ್ಟಿದ್ದೇ ಗೊತ್ತಿಲ್ಲ ಅನ್ನೋ ಥರ, ತುಂಬ ಖುಷಿಯಿಂದ ಪ್ರೀತಿಯಿಂದ ಕೊಡೋ ಥರ ಆಗ್ತಾ ಇತ್ತು ನೋಡಿ ಅಂತ. ಹಾಗಾಗಿ ಹಾಗೊಂದು ಕಾಲದಲ್ಲಿ ಇತ್ತು ನೋಡಿ. ಈ 100 ರೂಪಾಯಿ ವ್ಯವಸ್ಥೆ ಅದೇ ರೀತಿಯದ್ದು ಅಂತ. ನಮ್ಮಲ್ಲಿ ಕೂಡ ಮಠದಲ್ಲಿ ದೀಪ ಕಾಣಿಕೆ ಅಂತ ತಗೊಳ್ಳುವಂಥ ಪದ್ಧತಿ ಇದೆ. ಅದು ವರ್ಷಕ್ಕೆ 100 ರೂಪಾಯಿ ತಗೊಳ್ಳುವಂಥದ್ದು. ಅದು ನಮ್ಮ ಮಠದ ಶಿಷ್ಯ ಅಥವಾ ಮಠಕ್ಕೆ ಸಂಬಂಧಪಟ್ಟು ನೋಡೋದಕ್ಕೆ ದಾಖಲೆ, ಉದಾಹರಣೆ ಅಥವಾ ಅದಕ್ಕೆ ಪ್ರಮಾಣ ಏನಂದರೆ, ಅವನ ದೀಪ ಕಾಣಿಕೆ ಕೊಡ್ತಾನೆ. ಮಠದಲ್ಲಿ ದೀಪ ಉರಿಬೇಕು, ಅದಕ್ಕೆ ಅವ್ನು 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿಗೆ ಅಂದರೆ 1 ರೂಪಾಯಿ ಹೆಚ್ಚು ಕೊಟ್ಟು ತಗೊಳ್ಳಲ್ಲ ನಾವು, ಕಡಿಮೆ ಕೊಟ್ಟರು ತಗೊಳ್ಳಲ್ಲ. ಅದನ್ನು ನೇರ ನಮ್ಗೆ ತಂದು ಕೊಟ್ಟರು ತಗೊಳ್ಳಲ್ಲ ನಾವು ಅದನ್ನು. ಯಾಕೆಂದ್ರೆ ಅಲ್ಲಲ್ಲಿ ಪ್ರತಿನಿಧಿಗಳು ನೇಮಕ ಮಾಡಿರ್ತೀವಿ, ಅವನಲ್ಲೇ ಕೊಡ್ಬೇಕು. ಅದನ್ನು ಅವ್ರ ಮೂಲಕನ ಬರಬೇಕು. ಇಲ್ಲಿ ತಂದು ಕೊಟ್ಟರೆ ನಾವು ತಗೊಳ್ಳಲ್ಲ, ಅಲ್ಲೇ ಕೊಡು ಅಂತ ನಾವು ಹೇಳ್ತೇವೆ. ಹಾಗೆ ಈಶ್ವರಪ್ಪನವ್ರು ಮಾತಾಡ್ತಾ ಇದ್ದಾಗ ನಾವು ಅದನ್ನ ನೆನಪಾಯ್ತು ನಮ್ಗೆ ಅದು ಅಂತ. ನೀವು ತಿಂಗಳ ಸಂಗ್ರಹ ಮಾಡಬೇಕು ಅಥವಾ ಇಷ್ಟು ಮನೆಗಳನ್ನು ಸಂಗ್ರಹ ಮಾಡಬೇಕು ಅಂದರೆ ಪ್ರತಿನಿಧಿಗಳ ವ್ಯವಸ್ಥೆ ಬೇಕಾಗತ್ತೆ ಅದಕ್ಕೆ ಅಂತ. ನಮ್ಮಲ್ಲಿ 25 ಮನೆಗೊಬ್ಬ ಪ್ರತಿನಿಧಿ ಇರ್ತಾನೆ, 5 ಮನೆಗೊಬ್ಬ ಸ್ವೀಕಾರಕರ್ತ ಅಂತ ಇರ್ತಾನೆ, 5ನೇ ಮನೆಗೊಬ್ಬ ಇರ್ತಾನೆ, 25 ಮನೆಗೊಬ್ಬ ಪ್ರತಿನಿಧಿ, ಗುರಿಕಾರ ಅಂತ ನಾವು ಕರಿತೀವಿ ನಮ್ಮ ಪರಿಭಾಷೆಯಲ್ಲಿ. ಅದನ್ನ ಅವರು ಸಂಗ್ರಹ ಮಾಡ್ತಾರೆ. ಅದನ್ನ ಅವ್ರ ಆಶೀರ್ವಾದನೂ ಕೊಡ್ತಾರೆ ತಗೊಂಡೋಗಿ ಮಠದ ಕಡೆಯಿಂದ, ಸಂಗ್ರಹನೂ ಮಾಡ್ತಾರೆ. ಅವ್ರಿಗೇನು ಕೊಡಲ್ಲ, ಅದು ಸೇವೆ ಅವರದ್ದು. ಹಾಗಾಗಿ ಈ ತರಹದೊಂದು ವ್ಯವಸ್ಥೆ ಇದಕ್ಕೆ ಬೇಕಾಗತ್ತೆ ಅಂತ. ಆದರೆ ನಿಮಗೆ ಈಗ 100 ರೂಪಾಯಿ ವಿಷಯ ಇದೆಯಲ್ಲ, ಈಗ ಯಾರೋ ಒಬ್ಬ 1 ಕೋಟಿ ರೂಪಾಯಿ ಕೊಡ್ತೇನೆ ಮುಂದಕ್ಕೆ ಬರ್ಬೋದು, ಆದರೂ ಕೂಡ ಇದನ್ನು ಬಿಡಬೇಡಿ ಅಂತ ನಾವು ಹೇಳೋದು. ಈ 100 ರೂಪಾಯಿಗೆ ತುಂಬ ಮಹತ್ವ ಇದೆ, ಮತ್ತು ಸಾವಿರಾರು ಮನೆಯಿಂದ ಬರೋದಕ್ಕೆ ತುಂಬ ಮಹತ್ವ ಇದೆ. ಯಾಕೆಂದ್ರೆ ಇದು ಎಲ್ರದ್ದಾಗಬೇಕು, ಯಾರೋ 4 ಜನ ಧನಿಕರದ್ದಾಗಬಾರದು ಈ ಒಂದು ವ್ಯವಸ್ಥೆ. ಸಾಮಾನ್ಯ ಜನರದ್ದಾಗಬೇಕು ಅಂದರೆ ಸಾಮಾನ್ಯ ಜನರ ಹಣ ಇಲ್ಲಿ ಬಂದು ಸೇರಬೇಕು ಅಂತ. ಹಾಗಾಗಿ ಈ ಒಂದು ಪದ್ಧತಿ ಏನಿದೆಯೋ, ಈ ಮಾಧುಕರಿ, ಆ ಪದ್ಧತಿಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಪ್ರತಿನಿಧಿಗಳನ್ನು ನೇಮಕ ಮಾಡಿ. ಈ ನಗರದಲ್ಲಿ ತುಂಬ ಸುಲಭ ಇದೆ. ನೀವು ಒಂದೊಂದು ಬಡಾವಣೆಯಿಂದ ಬರ್ಬೋದು, ಒಂದೊಂದು ಬೀದಿಯಿಂದ ಬರ್ಬೋದು, ಇಷ್ಟು ಮನೆಗಳಿಂದ ಬರ್ಬೋದು. ಈ ಪ್ರತಿನಿಧಿಗಳನ್ನ ನೇಮಕ ಮಾಡಿಕೊಂಡ್ರೆ ಖಂಡಿತವಾಗಿ ಒಂದು ಒಳ್ಳೆ ಸಂಘಟನೆ ಆಗುತ್ತೆ. ಅದರ ಮೂಲಕವಾಗಿ ಬರೀ ಒಂದು ಈ 100 ರೂಪಾಯಿ ಸಂಗ್ರಹಕ್ಕೆ ಮಾತ್ರ ಅಲ್ಲ, ಗೋಶಾಲೆ ವಿಷಯಗಳನ್ನ ಅಷ್ಟು ಜನರಿಗೆ ಮುಟ್ಸೋಕ್ಕಾಗತ್ತೆ. ಅವನೊಂದು ಮಧ್ಯದಲ್ಲಿ ಇರ್ತಾನೆ ಅವನು ಅಂತ. ಹಾಗಾಗಿ ಅವ್ನು ಸೇತುವೆ ಥರ ಕೆಲಸ ಮಾಡ್ತಾನೆ ಅವನೊಂದು. ಅಂಥದ್ದೊಂದು ವ್ಯವಸ್ಥೆ ಇಟ್ಕೋಬೋದು ಅನ್ನೋದು ನಮ್ಮ ಅನಿಸಿಕೆ. ಆಮೇಲೆ ಇರುವಂಥದ್ದು, ಚಾಲ್ತಿಲಿ ಇರುವಂಥದ್ದು ಅದು. ಹಾಗಾಗಿ ಅಂಥದ್ದಿದ್ದರೆ ಒಳ್ಳೆಯದು ಅಂತ ಅಂದ್ಕೊಳ್ತೀವಿ. ಮತ್ತು ಕೊನೆಯದಾಗಿ ಸಾವಯವ ಕೃಷಿ ತರಬೇತಿ ಕೂಡ ಇಲ್ಲಿ ಅದರ ಉದ್ಘಾಟನೆ ಕೂಡ ಈ ಸಮಯದಲ್ಲಿ ಆಗ್ತಾ ಇರೋವಂಥದ್ದು. ಆ ತರಬೇತಿ ಶಿಬಿರದ ಉದ್ಘಾಟನೆ, ಇದು ತುಂಬ ಸಂಬಂಧ. ನಾವು ಆರಂಭ ಮಾಡಬೇಕಾದ್ರೆ ಹಚ್ಚ ಹಸಿರು ತೋಟ ಅಂತಂದ್ವಿ ನಾವು. ಈ ತೋಟದ ಹಸಿರು, ಈ ಫಸಲು, ಅದರ ಮೂಲ ಗೋವು ಅಂತ, ಅದು ಕೊಡುವ ಗೊಬ್ಬರ, ಅದು ಕೊಡುವ ಗೋಮೂತ್ರ, ಅದು ಈ ಹಚ್ಚ ಹಸಿರಿಗೆ, ಈ ಫಸಲಿಗೆ ಕಾರಣ ಆಗುವಂಥದ್ದು. ಇವತ್ತು ರಾಸಾಯನಿಕ ಗೊಬ್ಬರಗಳು ಬರ್ತವೆ, ಅದರಲ್ಲಿ ತುಂಬ ಬೆಳೆ ಬರುತ್ತೆ, ತುಂಬ ಹಸಿರು ಒಂದ್ಸಾರಿ ಕಾಣುತ್ತೆ ಅದರಲ್ಲಿ. ಅಂದರೆ ಅದು ಮಾಯೆ.
ಅದನ್ನು ನೋಡಕ್ಕೆ ತುಂಬಾ ಫಸಲು, ಅದ್ರ ಒಳಗಿರೋದು ವಿಷ ಹೊರತು ಬೇರೆ ಏನೂ ಅಲ್ಲ. ಇಡೀ ದೇಶದಲ್ಲಿ ಒಬ್ರಿಗೊಬ್ರು ಮೋಸ ಮಾಡ್ಕೊಳ್ಳುವಂಥ ವ್ಯವಸ್ಥೆ ನಡೀತಾ ಇದೆ. ಅವನು ಒಂದ್ ಕಡೆಯಿಂದ ಅಕ್ಕಿಗೆ ವಿಷ ಹಾಕಿ ಬೆಳೆದು ಮಾರಾಟ ಮಾಡ್ತಾನೆ, ಇನ್ನೊಂದ್ ಕಡೆಯಿಂದ ಜೀರಿಗೆ ವಿಷ ಹಾಕಿ ಬೆಳೆದು ಮಾರಾಟ ಮಾಡ್ತಾನೆ. ಅವನು ಕೊಟ್ಟ ವಿಷದ ಜೀರಿಗೆ ನಾವು ಇಲ್ಲಿ ತಿಂತೀವಿ, ನಾವಿಲ್ಲಿ ಕೊಟ್ಟ ವಿಷದಕ್ಕೆ ನಾವು ಅಲ್ಲಿ ತಿಂತಾನೆ. ಇಡೀ ದೇಶದಲ್ಲಿ ನಾವು ಈ ವ್ಯವಸ್ಥೆಗೆ ಅಂತ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸುರಿಲಾಗತ್ತೆ ಇಂಥದ್ದೊಂದು ವ್ಯವಸ್ಥೆಗೆ. ಒಟ್ಟು ನಡೆಯೋದೇನಂದ್ರೆ ವಿಷ ತಿನ್ನೋದು ಎಲ್ರೂ ವಿಷ ತಿನ್ನೋದು ಅಂತ. ಆದ್ರೆ ಈ ಗೋಮೂಲವಾಗಿ ಬಂದಿರತಕ್ಕಂಥ ಗೊಬ್ಬರ ಇದೆಯಲ್ಲ, ಅದು ಅಮೃತ, ಅದು ವಿಷ ಅಲ್ಲ ಅಂತ. ಬೆಳೆದಿದ್ದು ಕೂಡ ಅಮೃತ ಆಗತ್ತೆ ಅದು ಅಂತ. ಹಾಗಾಗಿ ಅದು ಖಂಡಿತ ಈ ದೇಶದಲ್ಲಿ ಸರ್ಕಾರಗಳು ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಅಂತ. ಯಾವತ್ತು ಈ ವಿಷಕಾರಿ ವಸ್ತುಗಳನ್ನ ಸರ್ಕಾರಗಳು ನಿಷೇಧ ಮಾಡ್ತಾವೋ, ಅವುಗಳಿಗೆ ಕೊಡ್ತಾ ಇರುವಂತ ಸಬ್ಸಿಡಿಗಳು ಎಷ್ಟಿದೆ ಇವತ್ತು, ಇತಿಮಿತನೇ ಇಲ್ಲ ಅಂತ. ಯಾವತ್ತು ನಿಲ್ಸತ್ತೋ ಅವತ್ತು ವಿಷಮುಕ್ತ ಅಡಿಗೆ ಮನೆಗಳು, ವಿಷಮುಕ್ತ ಹೊಟ್ಟೆಗಳು, ಉದರ ನಮ್ಮದು ಅದಾಗೋ ಥರದೊಂದು ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಈ ಸಾವಯವ ಕೃಷಿ ತುಂಬಾ ತುಂಬಾ ಅಗತ್ಯ ಇರುವಂಥದ್ದು. ನಾವು ಆರಂಭದಲ್ಲಿ ಒಂದಷ್ಟು ಬೀಜ ಬಿತ್ತನೆ ಮಾಡಿ ಗೊಬ್ಬರ ಹಾಕ್ಬೇಕು ಅನ್ನೋ ಹೊತ್ತಲ್ಲಿ ಯಾರು ಪಕ್ಕದಲ್ಲಿ ಹೇಳಿದ್ರು ಪರವಾಗಿಲ್ಲ ನಾವು ಹಾಕ್ತೀವಿ ಅಂತ. ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ರೆ ಗೊಬ್ಬರ ನಾವು ಮುಟ್ತೀವೋ ಇಲ್ವೋ, ನಮ್ಗೇನು ಅನಿಸ್ಬೋದು ಅನ್ನೋದು. ಆದ್ರೆ ನಮ್ಗೇನು ಸಂಕೋಚ ಇಲ್ಲ, ಗೊಬ್ಬರ ನಾವೇ ಕೈಯಿಂದ ತಗೊಂಡು ನಾವು ಹಾಕಿದ್ವಿ. ಯಾಕಂದ್ರೆ ಈ ಮೈ ಬೆಳೆಯೋದೇ ಅದರಿಂದ, ನಾವು ಅದನ್ನೇ ಕೊಳ್ಕೊ ಅನ್ನೋದಕ್ಕೆ ಯಾವ ಅರ್ಥನೂ ಇಲ್ಲ ಅಂತ, ಯಾವ ಔಚಿತ್ಯನೂ ಇಲ್ಲ. ನಮ್ಮ ಪರಂಪರೆ ಹೇಗಿದೆ ಅಂದ್ರೆ, ನಾವು ಪಂಚಗವ್ಯದ ರೂಪದಲ್ಲಿ ಆ ಗೋಮೂತ್ರ ಗೋಮಯ ಎರಡನ್ನೂ ಕೂಡ ಸೇವನೆ ಮಾಡ್ತೀವಿ, ಮಾಡಿ ಶುದ್ಧ ಅಂತ ನಮ್ಮನ್ನು ಭಾವಿಸ್ತೀವಿ. ನಮ್ಮಲ್ಲಿ ಮಠದ ಪದ್ಧತಿ ಹೇಗೆ ಪ್ರತಿನಿತ್ಯ ನಾವು ಪಂಚಗವ್ಯ ಸೇವನೆ ಮಾಡ್ತೀವಿ, ಒಂದು ದಿನ ಬಿಡದೆ ಅಂತ. ಅಂದ್ರೆ ಪ್ರತಿನಿತ್ಯನೂ ಕೂಡ ಗೋಮೂತ್ರ ಗೋಮಯವನ್ನ ಸೇವನೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ಜುಗುಪ್ಸೆ ಬರುವಂತ ಪ್ರಮೇಯನ ಇಲ್ಲ. ಹೋಗ್ಬೇಕು ಈ ದೇಶದಲ್ಲಿ ಮಣ್ಣು ಕೊಳಕು ಅನ್ನೋ ಭಾವನೆ ಹೋಗ್ಬೇಕು, ಹಾಗೆ ಸಗಣಿ ಕೊಳಕು ಅನ್ನೋ ಭಾವನೆ ಹೋಗ್ಬೇಕು, ಆಗಲೇ ಈ ದೇಶ ಉದ್ಧಾರ ಆಗುವಂಥದ್ದು. ಹಾಗಾಗಿ ಈ ಸಾವಯವ ಕೃಷಿ ತರಬೇತಿ ಶಿಬಿರಕ್ಕೂ ನಾವು ಶುಭ ಹಾರೈಸ್ತೀವಿ. ನಾವೀಗ ಬರ್ತಾ ದಾರಿ ತುಂಬಾ ನೋಡ್ತಾ ಬಂದು ಶಿವಮೊಗ್ಗಕ್ಕೆ ಬರ್ತಾ ನಾವು ಆ ಕಡೆ ನಿಟ್ಟೂರು ಕಡೆಯಿಂದ ಬರ್ತಾ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಜಾಹೀರಾತುಗಳು, ನಮ್ಮಲ್ಲಿ ಸಾವಯವ ಗೊಬ್ಬರ ಸಿಗುತ್ತೆ, ಸಾವಯವ ಗೊಬ್ಬರ ಸಿಗುತ್ತೆ. ಎಷ್ಟು ಫಲಕಗಳು ಅಲ್ಲಿಂದ ಇಲ್ಲಿವರೆಗೂ, ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಅದಕ್ಕೊಂದು ಬೇಡಿಕೆ ಬಂತಲ್ಲ ಅಂತ, ಅದಕ್ಕೊಂದು ಅಪೇಕ್ಷೆ ಉಟ್ಕೊಂತಲ್ಲ ಜನರ ಮಧ್ಯದಲ್ಲಿ ಅಂತ. ಹಾಗಾಗಿ ಹಸಿವು ಇದ್ದಾಗಲೇನೆ ನಾವು ಆಹಾರ ಕೊಡಬೇಕು. ಈ ಸಾವಯವ ಕೃಷಿಗೂ ಇದು ಕೇಂದ್ರ ಆಗಿ ಬೆಳಿಬೇಕು. ಯಾಕಂದ್ರೆ ಎರಡು ಸೇರಿದಾಗಲೇ ಗೋವು ತುಂಬಾ ಲಾಭಕಾರಿಯಾಗುವಂಥದ್ದು. ಅಂದ್ರೆ ಕೃಷಿ ಮತ್ತು ಗೋವು ಎರಡು ಸೇರ್ಬೇಕು, ಆಗ ಎರಡು ಪರಸ್ಪರ ತುಂಬಾ ಲಾಭಕಾರಿ. ಈ ಮೊದಲು ಆ ವಿಷಯ ಪ್ರಸ್ತಾಪ ಆಯ್ತು ಅಂತ. ಹಾಗಾಗಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಅಲ್ಲಿಂದ ಸಿಕ್ಕಿದ ಹಸಿರು ಗೋವಿಗೆ ಸಲ್ಬೇಕು, ಗೋವು ಕೊಡಂತ ಗೊಬ್ಬರ ಗೋಮೂತ್ರ ಅದು ಕೃಷಿಗೆ ಸಲ್ಬೇಕು. ಹಾಗಾದಾಗ ಎರಡೂ ಕೂಡ ಲಾಭಕಾರಿಯಾಗತ್ತೆ. ಹಾಗಾಗಿ ಆ ತರ ಇದು ಸಾವಯವ ಕೃಷಿ ಕೇಂದ್ರವು ಕೂಡ ಆಗಿ ಬೆಳಿಲಿ ಎಂಬುದಾಗಿ ನಾವು ಅಪೇಕ್ಷೆ ಪಟ್ಟು, ಮತ್ತೆ ಬೇರೆ ಬೇರೆ ಗೋಶಾಲೆಗಳಿಗೆ ಸಹಾಯ ಮಾಡುವಂಥದ್ದು ತುಂಬಾ ಒಳ್ಳೆಯ ವಿಷಯ. ಅದು ಹೊಸ ಗೋಶಾಲೆ ಮಾಡೋದು ಸರಿನೇ ಇದೆ, ಆದ್ರೆ ಇರೋ ಗೋಶಾಲೆಗಳಿಗೆ ನಾವು ಆಧಾರ ಆಗುವಂಥದ್ದು, ಅವುಗಳಿಗೆ ಬೆಂಬಲ ಕೊಡುವಂಥದ್ದು ತುಂಬಾ ತುಂಬಾ ಅಗತ್ಯ. ತುಂಬಾ ಕಷ್ಟಪಟ್ಟು ನಡೆಸ್ತಾ ಇರ್ತಾರೆ, ಒಂದು ಛಲ ಹಿಡಿದು ನಡೆಸ್ತಾ ಇರ್ತಾರೆ. ಎಷ್ಟೋ ಗೋಶಾಲೆಗಳು ಅವರು ಪಾಪ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ, ತಪಸ್ ಮಾಡ್ದಂಗೆ ಮಾಡ್ತಾ ಇರ್ತಾರೆ, ತಮ್ಮ ಸತ್ವಸಾರ ಸುರಿದು ಗೋಶಾಲೆ ನಡೆಸ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಚಿಕ್ಕ ನೆರವು ಮಾಡಿದ್ರು ಕೂಡ, ಒಂದು ನೈತಿಕ ಬೆಂಬಲ ಕೊಟ್ಟರು ಕೂಡ ತುಂಬಾ ತುಂಬಾ ಅದು ಅಗತ್ಯ ಇರುವಂಥದ್ದು. ಹಾಗಾಗಿ ಆ ಉದ್ದೇಶ ಕೂಡ ತುಂಬಾ ಸೂಕ್ತ ಎಂಬುದಾಗಿ ನಾವು ಭಾವಿಸ್ತೇವೆ. ಆಗಲಿ, ಇದು ತುಂಬಾ ಚೆನ್ನಾಗಿ ಸಂಸ್ಥೆ ನಡೀಲಿ, ಜೊತೆಲಿದ್ದೀವಿ ನಾವು ಯಾವತ್ತೂ ಕೂಡ. ತೋರಿಕೆಗೋಸ್ಕರ ಅಂತಲ್ಲ, ಗೋವಿನ ಕಾರ್ಯ. ಈಶ್ವರಪ್ಪನಂತರು ಇದ್ದಾರೆ ಇದರಲ್ಲಿ. ಆಗಲೇ ಹೇಳ್ಬೇಕು ಅನ್ಕೊಂಡು, ಈಶ್ವರ ಮತ್ತು ನಂದಿ ತುಂಬಾ ಹತ್ತಿರ ಸಂಬಂಧ, ಒಂದನ್ನು ಬಿಟ್ಟು ಒಂದಿಲ್ಲ. ಈಶ್ವರ ಇದ್ರೆ ನಂದಿ ಇರ್ಲೇಬೇಕು ಪಕ್ಕದಲ್ಲಿ ಅಂತ. ಮತ್ತೆ ಈಶ್ವರ ನೋಡೋದಾದ್ರೆ ನಂದಿ ಮೂರ್ಖ ಈಶ್ವರ ನೋಡೋದ ಪದ್ಧತಿ ಇದೆ. ನಂದಿ ಕೋಡಿನ ಮಧ್ಯದಿಂದ ದರ್ಶನ ಆದ್ರೂ ಸರಿಯಾದ ದರ್ಶನ ಅಂತ. ನಂದಿ ನೋಟದಿಂದ ನೋಡಿದ್ರೆ ಅದು ಸರಿಯಾದ ನೋಟ. ಈಶ್ವರಪ್ಪನವ್ರ ನೋಟ ಸರಿಯಾದ ನೋಟ ಯಾವ್ದಂದ್ರೆ ಗೋವಿನ ಮೂಲಕ ಈಶ್ವರಪ್ಪನವ್ರು ನೋಡಬೇಕು ಅಂತ. ಅವರು ಗೋಸೇವೆ ಮೂಲಕ ಅವರ ಪರಿಚಯ, ಆ ಪರಿಚಯ ನಿಜವಾದ ಪರಿಚಯ ಅನ್ನೋ ರೀತಿಯಲ್ಲಿ ನಾವು ಭಾವಿಸುವಂಥದ್ದು. ಹಾಗಾಗಿ ಜೊತೆಲಿ ನಾವು ಇದೀವಿ ಅನ್ನೋದನ್ನ ಇನ್ನೊಂದ್ಸತಿ ನಾವು ನೆನಪು ಮಾಡ್ಕೊಂಡು ನಿಮ್ಗೆಲ್ರಿಗೂ ಶುಭ ಹಾರೈಸ್ತೀವಿ. ನಾವೆಲ್ಲ ಜೊತೆಲಿದ್ದು ಈ ಗೋಸೇವೆ ಕಾರ್ಯವನ್ನು ಮಾಡೋಣ. ಅಲ್ಲಿ ಬರ್ದಿದೆ ನೋಡಿ, ಇದ್ರಲ್ಲೂ ಬರ್ದಿದೆ, ಗೋರಕ್ಷಣೆ ನಮ್ಮೆಲ್ಲರ ಹೊಣೆ. ಏನಲ್ಲ ಅಂದ್ರೆ ಪಕ್ಕದ ಮನೆಯವ್ರ ಹೊಣೆ ಅದಲ್ಲ. ಏನಾಗಿದೆ ಅಂದ್ರೆ ಶಿವಾಜಿ ಹುಟ್ಲೇಬೇಕು ಅದ್ರ ಪಕ್ಕದ ಮನೆಯಲ್ಲಿ. ಯಾಕಂದ್ರೆ ಶಿವಾಜಿ ಹುಟ್ಟಿದ ಮನೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಹಾಗಾಗಿ ಶಿವಾಜಿ ಹುಟ್ಲೇಬೇಕು, ಶಂಕರಾಚಾರ್ಯರು ಹುಟ್ಲೇಬೇಕು ಪಕ್ಕದ ಮನೆಯಲ್ಲಿ ಅಂತ. ಹಾಗೆ ಗೋರಕ್ಷಣೆ ಅದು ಪಕ್ಕದ ಮನೆಯವ್ರ ಹೊಣೆ ಅನ್ನೋ ಥರ ಆಗದೇನೆ ಅದು ನನ್ನ ಹೊಣೆ ಅನ್ನೋ ಥರ ನಮಗೆಲ್ಲ ಬರಲಿ ಎಂಬುದಾಗಿ ಕೊನೆಯದಾಗಿ ಆಶಿಸ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಪುಣ್ಯ ಆಗುತ್ತೆ. ಹರೇ ರಾಮ. राजा श्रीमती राघवेश्वर महाराज की जय।